ಆದಿಕಾಂಡ ಮೊದಲನೇ ಅಧ್ಯಾಯ ಮೊದಲನೇ ವಚನದಿಂದ ವಾಕ್ಯಗಳನ್ನು ಧ್ಯಾನಿಸೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಮತ್ತೊಂದು ಸರಿ ಓದೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಏನಂತೆ? ನಮಗೆ ಬೈಬಲ್ ಯಾಕೆ ಪ್ರಾರಂಭ ಆಗ್ತಾ ಇದೆ ನೋಡಿ. ಪ್ರಾರಂಭವಾಗುವಂಥದ್ದಿದು ಆದಿಯಲ್ಲಂತೆ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಹಾಗಾದರೆ ದೇವರನ್ನು ಉಂಟು ಮಾಡಿದವರು ಯಾರು? ಇದು ಲೋಕದಲ್ಲಿ ಕೇಳುವಂಥ ಪ್ರಶ್ನೆ, ಲೋಕದ ಜನರು ಕೇಳುವಂಥ ಪ್ರಶ್ನೆ. ಇಲ್ಲಿ ದೇವರೇ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದವನು ಅಂತ ನಮಗೆ ಅರ್ಥ ಆಗಬೇಕಾದರೆ, ಮತ್ತೆ ದೇವರನ್ನ ಉಂಟು ಮಾಡುವಷ್ಟು ಶಕ್ತನಾಗಿದ್ದಾನ ಮನುಷ್ಯನು? ಒಂದ್ಸರಿ ಯೋಚನೆ ಮಾಡಿ. ಇಲ್ಲಿ ಭೂಮ್ಯಾಕಾಶಗಳು ನಿರ್ಮಾಣವೇ ಆತನ ಕೈ ಕೆಲಸವಾಗಿದೆ. ಒಂದು ಸರಿ ಯೋಚನೆ ಮಾಡ್ರಿ, ಆತನ ಜ್ಞಾನ ಮನುಷ್ಯರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯನಾ? ದೇವರ ಜ್ಞಾನವನ್ನು ಅಷ್ಟು ಈಸಿಯಾಗಿ ಅರ್ಥ ಮಾಡಿಕೊಳ್ಳೋದಿಕ್ಕೆ ಮನುಷ್ಯನಿಗೆ ಆಗುತ್ತಾ? ಒಂದು ವೇಳೆ ಸಾಮಾನ್ಯ ಮನುಷ್ಯನಿಗೆ ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇರೋದಾದರೆ, ನಿಜವಾಗ್ಲೂ ಹೇಳ್ತೀನಿ, ದೇವರನ್ನ ಯಾರು ಆರಾಧನೆ ಮಾಡೋದಿಲ್ಲ. ಯಾಕಂತಂದ್ರೆ ಇಷ್ಟೇನಾ ಅನ್ಸುತ್ತೆ ಮನುಷ್ಯನಿಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇವರ ಜ್ಞಾನವನ್ನು ಅಷ್ಟು ಈಸಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋದಿಕ್ಕೆ ಆಗೋದಿಲ್ಲ. ಆತನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ನಮ್ಮಿಂದ ಆಗಲ್ಲ. ಶೂನ್ಯವಾಗಿದ್ದಂಥ ಈ ಲೋಕದಲ್ಲಿ ಭೂಮ್ಯಾಕಾಶಗಳನ್ನ ಉಂಟು ಮಾಡಿದಾನೆ ದೇವರು ಅಂದ್ರೆ, ಅದರಲ್ಲಿ ನಾವೆಷ್ಟರವರು? ಅದನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ನಮ್ಮಿಂದಾಗುತ್ತಾ? ಈ ಲೋಕದ ಜನರು ಹಾಗಾದ್ರೆ ದೇವರನ್ನ ಸೃಷ್ಟಿ ಮಾಡಿದವರು ಯಾರು ಅಂತ ಕೇಳ್ತಾ ಇರ್ತಾರೆ. ಕಾರಣ ಏನಂತಂದ್ರೆ, ಅವರು ಆರಾಧನೆ ಮಾಡುತ್ತಿರುವಂತಹ ದೇವರುಗಳು ಮನುಷ್ಯರ ಕೈಯಿಂದ ಸೃಷ್ಟಿಸಲ್ಪಟ್ಟವರು. ಹಾಗೆಯೇ ಬೈಬಲಲ್ಲಿರುವ ದೇವರು ಕೂಡ ಮನುಷ್ಯರ ಕೈಯಿಂದ ಸೃಷ್ಟಿಸಲ್ಪಟ್ಟವನೇ ಅಂತ ಅವರ ನಂಬಿಕೆ. ಆದರೆ ಬೈಬಲ್ ಹೇಳುತ್ತೆ, ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದವನು ದೇವರಂದ್ರೆ. ನೋಡಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಅವತ್ತೇ ಆದಿಯಲ್ಲೇ ಸೌರ ಕುಟುಂಬವನ್ನೇ ದೇವರು ಸೃಷ್ಟಿ ಮಾಡಿದ್ದಾನೆ. ಆದಿಯಲ್ಲೇ ಸಮಸ್ತವನ್ನು, ಸಮಸ್ತಕ್ಕೂ ಆಧಾರಭೂತನು, ಆದಿ ಸಂಭೂತನು. ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ 3ನೇ ವಚನದಿಂದ, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರುವಂಥದ್ದು? ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆತನ ಮೂಲಕವಾಗಿಯೇ ಸಮಸ್ತವು ಉಂಟಾಯಿತು ಅಂತ ನಮಗೆ ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡಬಹುದು. ಯಾಕೆಂತಂದ್ರೆ ಬಹಳಷ್ಟು ಜನರು ದೇವರನ್ನ ಸೃಷ್ಟಿ ಮಾಡಿದವರ್ಯಾರು? ದೇವರನ್ನ ಮನುಷ್ಯರು ಸೃಷ್ಟಿ ಮಾಡೋದಕ್ಕೆ ಶಕ್ತರಾದರೆ, ದೇವರನ್ನೇ ಸೃಷ್ಟಿ ಮಾಡುವಷ್ಟು ಶಕ್ತಿ ಮನುಷ್ಯನಿಗೆ ಇರುವುದಾದರೆ, ಮನುಷ್ಯನಿಗೆ ದೇವರ ಅವಶ್ಯಕತೆ ಏನಿದೆ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ.
ಮನುಷ್ಯನಿಗೆ ಅಲ್ಪವಾದ ಈ ಮನುಷ್ಯನಿಗೆ, ಸಾಮಾನ್ಯವಾದ ಮನುಷ್ಯನಿಗೆ ದೇವರನ್ನು ಸೃಷ್ಟಿ ಮಾಡುವಷ್ಟು ಜ್ಞಾನ ಅಥವಾ ಶಕ್ತಿ ಇರೋದಾದರೆ ಇನ್ನು ದೇವರನ್ನೇ ಯಾಕೆ ಆರಾಧನೆ ಮಾಡಬೇಕು? ದೇವರ ಶಕ್ತಿ ಅನ್ನುವುದು ಎಂಥದ್ದು ಅಂತಂದ್ರೆ, ಆತನು ಏನು ಬೇಕಾದರೂ ಮಾಡಬಹುದು. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಅರ್ಥವಾಯ್ತರ? ದೇವರು ಅಂದರೆ, ದೇವರಿಗಿರುವ ಶಕ್ತಿ ಏನಂತಂದ್ರೆ, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನಿಗೆ ಎಲ್ಲವೂ ಸಾಧ್ಯವು. ಅಂತಹ ದೇವರನ್ನೇ ಮನುಷ್ಯನು ಸೃಷ್ಟಿ ಮಾಡಬಲ್ಲನು ಅನ್ನೋದಾದ್ರೆ, ದೇವರಿಗಿಂತ ಈತನು ಇನ್ನೂ ಶಕ್ತವಂತನಾಗಿದ್ದಾನಲ್ವಾ? ಹಾಗಿರುವಾಗ ದೇವರ ಅವಶ್ಯಕತೆ ಮನುಷ್ಯನಿಗೇನಿದೆ? ದೇವರನ್ನೇ ಸೃಷ್ಟಿ ಮಾಡುವಷ್ಟು ಶಕ್ತನು ಮನುಷ್ಯನಾದರೆ ದೇವರ ಅವಶ್ಯಕತೆ ಮನುಷ್ಯನಿಗೇನಿದೆ? ಅರ್ಥವಾಯ್ತಾ? ಆದ್ರಿಂದ ದೇವರನ್ನು ಸೃಷ್ಟಿ ಮಾಡುವಷ್ಟು ಶಕ್ತಿ ಅಥವಾ ಅಷ್ಟು ಜ್ಞಾನ ಮನುಷ್ಯನಿಗಿಲ್ಲ. ಮನುಷ್ಯನೆಂಬುವವನು ದೇವರು ಸೃಷ್ಟಿ ಮಾಡಿದರೆ ಸೃಷ್ಟಿಯಾದವನು. ಇವತ್ತು ಇಷ್ಟು ಜ್ಞಾನವನ್ನು ಪಡೆದುಕೊಂಡು ನಾವು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಅದು ದೇವರ ಕೊಟ್ಟ ಜ್ಞಾನ. ನೋಡಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಯಲ್ಲಿ ದೇವರು ಏನು ಮಾಡಿದರಂತೆ? ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಅಂದರೆ ಸಮಸ್ತವನ್ನು ಆತನು ಉಂಟು ಮಾಡಿದ್ದಾನೆ. ಆತನ ಮೂಲಕವಾಗಿಯೇ ಸಮಸ್ತವೂ ಉಂಟಾಗಿದೆ. ಆತನಿಲ್ಲದೆ ಉಂಟಾಗಿರುವ ವಸ್ತುಗಳಲ್ಲಿ ಒಂದಾದರೂ ಉಂಟಾಗಲಿಲ್ಲ. ಅರ್ಥ ಆಯ್ತಾ? ಆದಿಯಲ್ಲಂತೆ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಮನುಷ್ಯನು ಮನುಷ್ಯನ ಕೈಯಿಂದ ಸೃಷ್ಟಿಸಲ್ಪಡುವಷ್ಟು ಚಿಕ್ಕವನಲ್ಲ ದೇವರು. ಮನುಷ್ಯನ ಕೈಯಿಂದ ಸೃಷ್ಟಿಸಲ್ಪಡುವ ಚಿಕ್ಕ ದೇವರಲ್ಲ. ನೋಡಿ, 2ನೇ ವಚನ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಯಾವಾಗ? ಆದಿಯಲ್ಲಿ. ನೋಡಿ, ಮೊದಲಿನಿಂದ ಮತ್ತೊಂದು ಸರಿ ಓದ್ತೀನಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಮತ್ತೆ 2ನೇ ವಚನ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಏನಂತೆ? ಕ್ರಮವಿಲ್ಲದೆಯೂ ಅಂದರೆ ಯಾವುದೇ ರೀತಿಯಾದಂಥ ಒಂದು ನಿರ್ದಿಷ್ಟವಾದ ಆಕಾರವಿಲ್ಲದೆ, ಏನು ಕ್ರಮವಿಲ್ಲ, ಸರಿಯಾದ ಕ್ರಮವಾಗಿ ಇಲ್ಲ, ಬರಿದಾಗಿಯೂ ಮತ್ತು ಖಾಲಿಯಾಗಿದೆ. ಆದಿಸಾಗರದ ಮೇಲೆ ಕತ್ತಲಿತ್ತು. ಏನಂತೆ? ಈಗ ನೋಡಿ, ಇದನ್ನ ಯಾಕೆ ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅನ್ನೋದಾದರೆ, ಭೂಮಿ ಅನ್ನೋದು ಕ್ರಮವಿಲ್ಲದ ಹಾಗೆ ಇದೆ, ಒಂದು ಆಕಾರ ಇಲ್ಲ ಮತ್ತು ಖಾಲಿಯಾಗಿದೆ. ಮತ್ತೆ ಆದಿಸಾಗರದ ಮೇಲೆ ಕತ್ತಲಿತ್ತು. ಇವಾಗ ಆದಿಸಾಗರ ಎಲ್ಲಿಂದ ಬಂತು? ದೇವರು ಆದಿಯಲ್ಲಿ ಏನು ಸೃಷ್ಟಿ ಮಾಡಿದ್ದಾರೆ? ಆಕಾಶವನ್ನು ಭೂಮಿಯನ್ನು, ಸಾಗರವನ್ನಲ್ಲ, ಆದಿಸಾಗರವನ್ನಲ್ವಲ್ಲ. ಭೂಮಿ ಮತ್ತು
ಆಕಾಶ ಮಾತ್ರ. ಮತ್ತೆ ಇಲ್ಲಿ ಎರಡನೇ ವಚನಕ್ಕೆ ಬಂದಾಗ ಆದಿಸಾಗರ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀರು ಮತ್ತು ನೀರು ಭೂಮಿಯನ್ನು ಆವರಿಸಿಕೊಂಡಿದೆ. ಭೂಮಿ ಮತ್ತು ಸಾಗರ ಅನ್ನುವುದು ಏಕವಾಗಿದ್ದಾವೆ. ದೇವರು ಆಕಾಶವನ್ನು ಸೃಷ್ಟಿ ಮಾಡಿದಾಗ ಆಕಾಶ ಅಂತ ನೋಡಿದಾಗ ಸೌರ ಕುಟುಂಬ ಎಲ್ಲವೂ ಅದರಲ್ಲಿ ಅಡಕವಾಗಿದೆ. ಭೂಮಿ ಅಂತ ನೋಡಿದಾಗ ಭೂಮಿಯಲ್ಲಿ ನೀರು, ಈ ಒಣನೆಲ ಏಕವಾಗಿದ್ದಾವೆ. ನೀರೆಂಬುದು ಭೂಮಿಯನ್ನು ಆವರಿಸಿಕೊಂಡಿದೆ. ಆದಿಯಲ್ಲೇ ದೇವರು ಇವೆಲ್ಲವನ್ನ ಸೃಷ್ಟಿ ಮಾಡಿದರೆ. ಆಕಾಶ ಅಂತ ನೋಡಿದಾಗ ಸೌರ ಕುಟುಂಬ ಎಲ್ಲವೂ ಅದರಲ್ಲಿದೆ. ಭೂಮಿ ಅಂತ ನೋಡಿದಾಗ ಭೂಮಿ ಮೇಲೆ ಇರುವಂಥ ನೀರು ಅಥವಾ ಆದಿಸಾಗರ ಏಕವಾಗಿದೆ. ಭೂಮಿ ಮತ್ತು ಆದಿಸಾಗರ ಎಂಬುದು ಏಕವಾಗಿದೆ. ಮತ್ತೆ ನೋಡಿ, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಏನಂತೆ? ಜಲಸಮೂಹಗಳ ಮೇಲೆ ದೇವರಾತ್ಮವು ಚಲಿಸುತ್ತಿತ್ತು. ದೇವರಾತ್ಮವು ಇಲ್ಲಿ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ ನಾವು ಅಲ್ಲಿ ನೋಡಿದಾಗ ಅಲ್ಲಿ ದೇವರು ಅನ್ನುವ ಪದ ಪ್ರಯೋಗ ಇದೆ. ಮತ್ತು ಎರಡನೇ ವಚನದಲ್ಲಿ ದೇವರ ಆತ್ಮವು ಅನ್ನುವ ಪದ ಪ್ರಯೋಗ ಇದೆ. ಯಾಕೆ ಇಲ್ಲಿ ಇಷ್ಟು ವ್ಯತ್ಯಾಸ ಇದೆ? ದೇವರು ಅಂದರೆ ಆತ್ಮಸ್ವರೂಪನು. ಆತನಿಗೆ ನಮ್ಮ ಹಾಗೆ ಭೌತಿಕವಾದ ದೇಹ ಇಲ್ಲ. ಆತನು ಆತ್ಮಸ್ವರೂಪನು. ಆತನು ಆತ್ಮ. ಆತನೇ ಆತ್ಮ ಆಗಿರುವಾಗ ಮತ್ತೆ ಇಲ್ಲಿ ದೇವರಾತ್ಮ ಅಂತ ಪ್ರತ್ಯೇಕವಾಗಿ ಬರೆಯುವ ಅವಶ್ಯಕತೆ ಏನಿದೆ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಲ್ಲಿ ದೇವರು ಅಂತ ಇದೆ, ಇಲ್ಲಿ ದೇವರಾತ್ಮ. ಇಲ್ಲಿ ದೇವರು ಅಂತಲೇ ಬರೆಯಬಹುದಾಗಿತ್ತಲ್ವ? ಜಲಸಮೂಹಗಳ ಮೇಲೆ ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಅಂತ ಇಲ್ಲಿ ಬರೆದಾಗ ದೇವರು ಅಂತಲೇ ಬರಿಬಹುದಾಗಿತ್ತು. ದೇವರ ಆತ್ಮವು ಅಂತ ಯಾಕೆ ಬರೆಯಲ್ಪಟ್ಟಿದ್ದಾರೆ? ಅಥವಾ ಮೇಲೆಗಡೆ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ ಬರೆಯಲ್ಪಟ್ಟಿದೆ ಅಲ್ವಾ? ಅಲ್ಲಿ ದೇವರಾತ್ಮನು ಅಂತ ಬರಿಬಹುದಾಗಿತ್ತಲ್ವಾ? ದೇವರು ಅಂತ ಯಾಕೆ ಬರೆಯಲ್ಪಟ್ಟಿದೆ? ಅಲ್ಲಿ ದೇವರು ಅಂತ, ಇಲ್ಲಿ ಕೆಳಗಡೆ ದೇವರಾತ್ಮವು ಅಂತ ನೋಡುವುದಾದರೆ ದೇವರು ಇದ್ದಾರೆ ಮತ್ತು ದೇವರ ಆತ್ಮನೂ ಇದ್ದಾನೆ ಎಂಬುದಾಗಿ ನಮಗೆ ಈ ವಾಕ್ಯಗಳು ತಿಳಿಯಲ್ಪಡಿಸ್ತಾ ಇದ್ದಾವೆ. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಮತ್ತೆ ಇಲ್ಲಿ ದೇವರಾತ್ಮವು ಅನ್ನೋದಕ್ಕೆ ಒಂದು ಕನ್ಕ್ಲೂಷನ್ ಕೊಡ್ತೀನಿ ನೋಡಿ. ಯಾಕೆ ಅಂತಂದರೆ ಇಲ್ಲಿ ದೇವರು ಇದ್ದಾರೆ, ದೇವರ ಆತ್ಮನೂ ಇದೆ. ಅಂದರೆ ಇಲ್ಲಿ ತ್ರಿತ್ವ ಅಡಕವಾಗಿದೆ. ಅಂದರೆ ತಂದೆ, ಮಗ, ಪವಿತ್ರಾತ್ಮ ಈ ಮೂವರು ಏಕವಾಗಿರುವ ಒಬ್ಬನೇ ದೇವರಾಗಿದ್ದಾನೆ. ಬಹುವಚನವಾಗಿ ಕಾಣಿಸುವ ಏಕದೇವರಾಗಿದ್ದಾರೆ. ಏನಾಗಿದ್ದಾರೆ? ನಾವು ಇನ್ನೂ ಇಲ್ಲಿ ನೋಡೋದಾದರೆ 26ನೇ ವಚನದಲ್ಲಿ ಕೂಡ ನಾವು ನೋಡಬಹುದು. ಇಲ್ಲಿ ಏನಂತಂದರೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಏನಂತಂದರೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಮನುಷ್ಯರನ್ನು ಉಂಟು ಮಾಡೋಣ. ಈ ಮಾತು ಹೇಳ್ತಾ ಇರೋದು ಯಾವಾಗ? ಮನುಷ್ಯರನ್ನ ಉಂಟು ಅಂದರೆ ಭೂಮಿ ಮೇಲೆ ಯಾರು ಇಲ್ಲದಂಥ ಸಮಯದಲ್ಲಿ. ಮತ್ತೆ ದೇವರು ಯಾರ ಸಂಗಡ ಮಾತನಾಡ್ತಾ ಇದ್ದಾರೆ? ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ. ಅಂದರೆ ಅಲ್ಲಿ ಬಹುವಚನ ಬಳಸಲಾಗಿದೆ. ಬಹುವಚನ ಅಂತಂದರೆ ದೇವರೊಂದಿಗೆ ಮತ್ತಾರೋ ಇದ್ದಾರೆ, ದೇವರೊಬ್ಬನೇ ಇಲ್ಲ. ಅಂದರೆ ಅಲ್ಲಿ
ತಂದೆ, ಮಗ, ಪವಿತ್ರಾತ್ಮ ಮೂವರು ಇದ್ದಾರೆ. ಅಲ್ಲಿ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿರುವಂತಹ ಒಂದು ಸಂಭಾಷಣೆಯಾಗಿದೆ. ಇದನ್ನೇ ತ್ರಿತ್ವ ಅಂತ ಕರೀತಾರೆ. ಇದನ್ನೇ ತ್ರಿತ್ವ ಎಂದು ಕರೆಯುತ್ತಾರೆ. ನೋಡಿ ಮತ್ತೊಂದು ಸಾರಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ದೇವರಾತ್ಮವು ಯಾವುದರ ಮೇಲೆ ಚಲಿಸುತ್ತಿತ್ತಂತೆ? ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಯಾಕೆ ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿರುವುದು ಯಾಕೆ? ಇಲ್ಲಿ ದೇವರೇನೋ ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಮತ್ತೆ ಇಲ್ಲಿ ದೇವರಾತ್ಮನು ಜಲಸಮೂಹಗಳೇ ಚಲಿಸುತ್ತಿದ್ದಾನೆ. ಅಂದರೆ ದೇವರು ಸೃಷ್ಟಿ ಮಾಡಿ ಈಗ ದೇವರಾತ್ಮನಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ಏನು? ಈ ಭೂಮಿಯನ್ನು ಸೂಪರ್ವೈಸ್ ಮಾಡೋದಕ್ಕೆ ಅಥವಾ ಮಾಡಿಫಿಕೇಶನ್ ಮಾಡ್ತಾ ಇದ್ದಾನೆ ಪವಿತ್ರಾತ್ಮನು. ಯಾಕಂತಂದರೆ ಮನುಷ್ಯರ ಒಂದು ನಿವಾಸ ಯೋಗಕ್ಕೆ ಅವರು ಮನುಷ್ಯರು ಅಥವಾ ಜೀವಿಗಳು ಈ ಭೂಮಿ ಮೇಲೆ ನಿವಾಸ ಯೋಗ್ಯವಾಗಿ ಮಾಡುವುದಕ್ಕಾಗಿ ದೇವರಾತ್ಮನು ಸೂಪರ್ವೈಸ್ ಮಾಡ್ತಾ ಇದ್ದಾನೆ, ಮಾಡಿಫಿಕೇಶನ್ ಮಾಡ್ತಾ ಇದ್ದಾನೆ. ಅದನ್ನು ಸುಮ್ಮನೆ ಚಲಿಸ್ತಾ ಇಲ್ಲ, ಇಲ್ಲಿ ಅದನ್ನು ಸೂಪರ್ವೈಸ್ ಮಾಡ್ತಾ ಇದ್ದಾನೆ ದೇವರಾತ್ಮನು. ಮನುಷ್ಯರು ಜೀವಿಸುವುದಕ್ಕೆ ಭೂಮಿಯನ್ನ ಒಂದು ನಿವಾಸ ಯೋಗ್ಯವಾಗಿ ಅದನ್ನು ಮಾರ್ಪಡಿಸ್ತಾ ಇದ್ದಾನೆ, ಮಾಡಿಫಿಕೇಶನ್ ಮಾಡ್ತಾ ಇದ್ದಾನೆ. ಈಗ ನೋಡಿ, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಯಾಕೆ ಚಲಿಸುತ್ತಿತ್ತು? ದೇವರೇನೋ ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿ ಈಗ ದೇವರಾತ್ಮನಿಗೆ ಒಪ್ಪಿಸಿಕೊಡ್ತಾ ಇದ್ದಾನೆ. ಅದನ್ನು ಸೂಪರ್ವೈಸ್ ಮಾಡಲಿಕ್ಕೆ, ಅದನ್ನು ಮಾಡಿಫಿಕೇಶನ್ ಮಾಡಲಿಕ್ಕೆ. ಯಾಕಂತಂದರೆ ಮನುಷ್ಯರು ಜೀವಿಸುವುದಕ್ಕೆ ನಿವಾಸ ಯೋಗ್ಯವಾಗಿ ಮಾಡುವುದಕ್ಕಾಗಿ ದೇವರಾತ್ಮನು ಸೂಪರ್ವೈಸ್ ಮಾಡ್ತಾ ಇದ್ದಾನೆ. ನಿವಾಸ ಯೋಗ್ಯವಾಗಿ ಮಾಡುವುದಕ್ಕಾಗಿ ದೇವರಾತ್ಮನು ಸೂಪರ್ವೈಸ್ ಮಾಡ್ತಾ ಇದ್ದಾನೆ. ನೋಡಿ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ഇരുಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ಮೊದಲನೆಯ ದಿನವಾಯಿತು. ಮೊದಲನೇ ದಿನ ಹೇಗಾಯ್ತಂತೆ ನೋಡಿ, ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಏನಾಗಲಿ? ಬೆಳಕಾಗಲಿ ಅನ್ನಲು ಬೆಳಕಾಯಿತು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಮೊದಲನೇ ದಿನಾನೇ ಬೆಳಕಾಗಲಿ ಅಂದ್ರೆ ಬೆಳಕಾಗಬೇಕು ಅನ್ನೋದಾದ್ರೆ ಸೂರ್ಯಚಂದ್ರರು ಇರ್ಬೇಕಲ್ವಾ? ಇದ್ದಾರೆ. ಮೊದಲನೇ ಆದಿಯಲ್ಲೇ ಸೌರ ಕುಟುಂಬ ಏನಿದೆಯೋ ಇದೆಲ್ಲವನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ಆದರೆ 4ನೇ ಅಥವಾ 3ನೇ ವಚನದಲ್ಲಿ ನಾವು ನೋಡೋದಾದರೆ ಆಗ ದೇವರು ಹೇಳ್ತಾ ಇದ್ದಾನೆ ಬೆಳಕಾಗಲಿ ಎಂಬುದಾಗಿ.
ಅಲ್ಲಿಯವರೆಗೂ ಕತ್ತಲಿದೆ. ದೇವರು ಯಾವಾಗ ಬೆಳಕಾಗಲಿ ಅಂತ ಹೇಳ್ತಾ ಇದ್ದಾನೋ ಆಗ ಬೆಳಕಾಗುತ್ತಾ ಇದೆ. ಅಲ್ಲಿ ಉಂಟು ಮಾಡಲಿಲ್ಲ, ಸೂರ್ಯಚಂದ್ರನ ಅಥವಾ ಬೆಳಕನ್ನು ಉಂಟು ಮಾಡಲಿಲ್ಲ, ಬದಲಿಗೆ ಹೇಳ್ತಾ ಇದ್ದಾನೆ ಬೆಳಕಾಗಲಿ ಎಂದು ಹೇಳ್ತಾ ಇದ್ದಾನೆ. ಸೃಷ್ಟಿ ಸೂರ್ಯಚಂದ್ರರು ಅಥವಾ ನಕ್ಷತ್ರಗಳು ಎಲ್ಲವೂ ಆದಿಯಲ್ಲೇ ಪ್ರಾರಂಭವಾಗಿದ್ದಾವೆ. ತದನಂತರ ಬೆಳಕಾಗಲಿ ಅಂತ ದೇವರು ಹೇಳ್ತಾ ಇದ್ದಾನೆ. ಇಲ್ಲಿ ಉಂಟು ಮಾಡ್ತಾ ಇಲ್ಲ, 3ನೇ ವಚನದಲ್ಲಿ ಆಗಲಿ ಅಂತ ಹೇಳ್ತಾ ಇದ್ದಾನೆ. ಬೆಳಕನ್ನ ಕೊಡುವುದಕ್ಕೆ ಆಜ್ಞಾಪಿಸ್ತಾ ಇದ್ದಾನೆ. ಸೂರ್ಯಚಂದ್ರರು ಇದ್ದರೇನೆ ಬೆಳಕಾಗಲಿ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಇಲ್ಲ ಅನ್ನೋದಾದ್ರೆ ದೇವರು ಅಲ್ಲಿ ಬೆಳಕನ್ನ ಉಂಟು ಮಾಡಿದನು ಅಂತ ಬರೆಯಲ್ಪಡ್ತಿತ್ತು. ಆದರೆ ಅಲ್ಲಿ ಉಂಟು ಮಾಡಿದನು ಅಂತ ಇಲ್ಲ, ಆಗಲಿ ಅಂತ ಹೇಳ್ತಾ ಇದ್ದಾನೆ. ಬೆಳಕಾಗಲಿ ಅಂತ ಅಂದ್ರೆ ಸೂರ್ಯಚಂದ್ರರಿಗೆ ಬೆಳಕು ಕೊಡುವುದಕ್ಕೆ ಆಜ್ಞಾಪಿಸ್ತಾ ಇದ್ದಾನೆ. ನೋಡಿ, ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಏನಂತೆ? ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 3ನೆಯ ದಿನವಾಯಿತು. ಕ್ಷಮಿಸಿ, 1ನೆಯ ದಿನವಾಯಿತು. ಇಲ್ಲಿ ಯಾಕೆ 1ನೇ ದಿನ ಆಗಬೇಕು ಅಂತಂದ್ರೆ ಸೂರ್ಯಚಂದ್ರರು ಇಲ್ಲದೆ ಬೆಳಕಾಗಲಿಕ್ಕೆ ಸಾಧ್ಯನಾ? ಸೂರ್ಯಚಂದ್ರರಿದ್ರೇನೆ 1ನೇ ದಿನ ಆಗುತ್ತೆ. ಅರ್ಥವಾಯ್ತಾ? ಸೂರ್ಯಚಂದ್ರ ಇಲ್ಲದೆ ನಾವು ದಿನವನ್ನು ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ, ಸಮಯಗಳನ್ನು ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಸೂರ್ಯಚಂದ್ರ ಇದ್ರೇನೆ 1ನೇ ದಿನ ಆಗಲಿಕ್ಕೆ ಸಾಧ್ಯ. ಹಾಗೆ ದೇವರು ಆರಂಭದಲ್ಲೇ ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ, ಆಕಾಶವನ್ನು ಎಲ್ಲವನ್ನು 1ನೇ ದಿನದಲ್ಲೇ ಸೃಷ್ಟಿ ಮಾಡಿದ್ದಾನೆ. ಅದನ್ನು ಗಮನದಲ್ಲಿಟ್ಕೋಬೇಕಾಗಿದೆ.